ಹಲೋ ಫ್ರೆಂಡ್ಸ್, ಲೆಟ್ಸ್ ಬಿ ಆನೆಸ್ಟ್. ನಾನು ಆಂಡ್ರಾಯ್ಡ್ ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಜನರಿಗೆ ಎರಡು ಫೇವ್ರೆಟ್ ಯು ಐ ಇರುತ್ತೆ. ನಾನು ಮಾತಾಡ್ತಾ ಇರೋದು ಸ್ಯಾಮ್ಸಂಗ್ ಒನ್ ಯು ಐ ಅಥವಾ ಒನ್ ಪ್ಲಸ್ನ ಆಕ್ಸಿಜನ್ ಓ ಎಸ್. ಈ ಆಕ್ಸಿಜನ್ ಓ ಎಸ್ ಹಾಗೂ ಕಲರ್ ಓ ಎಸ್ ತುಂಬ ಸಿಮಿಲರ್ ಆಗಿರೋದ್ರಿಂದ ಈ ವಿಡಿಯೋಗಾಗಿ ನೀವು ಅದನ್ನು ಸೇಮ್ ಅಂತ ಕನ್ಸಿಡರ್ ಮಾಡ್ಬೋದು. ನನ್ನ ಪಾಯಿಂಟ್ ವ್ಯೂ ಕ್ಲಿಯರ್ ಆಗಿದೆ. ಎರಡು ಯು ಐ ಸ್ಟೇಬಲ್ ಆಗಿದೆ, ಸ್ಮೂತ್ ಆಗಿದೆ, ತುಂಬ ಜನರಿಗೆ ಫೇವ್ರೆಟ್ ಕೂಡ ಆಗಿದೆ. ನಿಮಗೆ ನೆನಪಿರ್ಬೋದು, ನಾನು ಕಲರ್ ಓ ಎಸ್ ವರ್ಸಸ್ ವರ್ಜಿನ್ ಓ ಎಸ್ ಕಂಪ್ಯಾರಿಸನ್ ವಿಡಿಯೋ ಮಾಡಿದಾಗ ಅದನ್ನು ತುಂಬ ಜನ ಇಷ್ಟಪಟ್ಟು ಅದನ್ನು ಸಕ್ಸಸ್ ಮಾಡಿದರೆ ವಿಡಿಯೋನ. ಇವತ್ತು ಅದಕ್ಕಿಂತ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಕಂಪ್ಯಾರಿಸನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಈಗ ಫೈನಲಿ ಇಂಪ್ರೂವ್ ಮಾಡಿದೆ. ಯಾಕಂದರೆ ಹೊಸ ಕ್ಲಾಕ್ ಫೇಸ್ನ ಆ್ಯಡ್ ಮಾಡಿದ್ದಾರೆ. ಸ್ಮಾರ್ಟ್ ಮೂವ್ಮೆಂಟ್ ಇದೆ ಅಂದರೆ ನಾವು ಯಾವುದಾದ್ರೂ ಆಬ್ಜೆಕ್ಟ್ನ ವಾಲ್ಪೇಪರ್ಗೆ ಹಾಕಿದ್ರೆ ಆ ಆಬ್ಜೆಕ್ಟ್ ಚೆನ್ನಾಗಿ ಹೈಲೈಟ್ ಆಗುತ್ತೆ, ಕ್ಲಾಕ್ ಬ್ಯಾಕ್ಗ್ರೌಂಡ್ಗೆ ಹೋಗುತ್ತೆ. ಇದರಲ್ಲಿ ಇನ್ನೊಂದು ಫೀಚರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದು ಕೂಡ ನನಗೆ ಇಷ್ಟ ಆಯಿತು. ಇದರಲ್ಲಿ ವೆದರ್ ವಾಲ್ಪೇಪರ್ ಸಿಗುತ್ತೆ. ಅಂದರೆ ನಿಮ್ಮ ವಾಲ್ಪೇಪರ್ ಜೊತೆಗೆ ನಿಮ್ಮ ಏರಿಯಾದಲ್ಲಿ ಮಳೆ ಬರ್ತಾ ಇದ್ರೆ ನಿಮ್ಮ ವಾಲ್ಪೇಪರಲ್ಲಿ ರೈನ್ ಎಫೆಕ್ಟ್ ಬರುತ್ತೆ. ಅದೇ ಥರ ಸ್ನೋ ಎಫೆಕ್ಟ್, ಸನ್ಲೈಟ್ ಎಫೆಕ್ಟ್ ಕೂಡ ಬರುತ್ತೆ. ನನಗೆ ಪರ್ಸ್ನಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಇದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಅದೇನೆಂದರೆ ಕಲರ್ ಓ ಎಸ್ ಥರ ಸ್ಯಾಮ್ಸಂಗ್ನಲ್ಲಿ ಡೆಪ್ತ್ ಎಫೆಕ್ಟ್ ಇಲ್ಲ. ನಿಮಗೆ ಡೆಪ್ತ್ ಎಫೆಕ್ಟ್ ಬೇಕಾದರೆ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡಬೇಕು. ಸ್ಯಾಮ್ಸಂಗ್ನಲ್ಲಿ ಈ ಆಪ್ಷನ್ ಇಲ್ಲ. ಆಕ್ಸಿಜನ್ ಓ ಎಸ್ ಅಥವಾ ಕಲರ್ ಓ ಎಸ್ನಲ್ಲಿ ಕೂಲ್ ಡೆಪ್ತ್ ಎಫೆಕ್ಟ್ ಕಾಣಿಸುತ್ತೆ. ಇದೊಂದು ಅಡ್ವಾಂಟೇಜ್ ಆಗಿದೆ. ರಿಯಲ್ ಡೆಪ್ತ್ ಎಫೆಕ್ಟ್ ಸಿಗುತ್ತೆ, ಕ್ಲಾಕ್ ಬ್ಯಾಕ್ಗ್ರೌಂಡ್ನಲ್ಲಿ ಬ್ಲೆಂಡ್ ಆಗುತ್ತೆ, ಸೀಮ್ಲೆಸ್ ಲುಕ್ ಕೊಡುತ್ತೆ. ಜೊತೆಗೆ ಕಲರ್ ಓ ಎಸ್ನಲ್ಲಿ ಕಸ್ಟಮ್ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು ಮತ್ತು ಕಲರ್ ಓ ಎಸ್ನಲ್ಲಿ ಫುಲ್ ಸ್ಕ್ರೀನ್ ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ. ಈ ಫೀಚರ್ ಸ್ಯಾಮ್ಸಂಗಲ್ಲಿ ಮೊದಲಿಂದನೂ ಇದೆ, ಈಗ ಕಲರ್ ಓ ಎಸ್ನಲ್ಲಿ ಕೂಡ ಸಿಗ್ತಾ ಇದೆ. ಇನ್ನು ಫೀಚರ್ಸ್ ಕಂಪ್ಯಾರಿಸನ್ ಕಡೆ ಬಂದರೆ ಸ್ಯಾಮ್ಸಂಗ್ ಒನ್ ಯು ಐ 8.5ನಲ್ಲಿ ಹೊಸ ಫೀಚರ್ ಸಿಗ್ತಾ ಇದೆ. ಈಗ ಸ್ಟೋರೇಜ್ ಶೇರಿಂಗ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಬೇರೆ ಸ್ಯಾಮ್ಸಂಗ್ ಡಿವೈಸ್ ಜೊತೆಗೆ ಸ್ಟೋರೇಜ್ನ ಸೇವ್ ಮಾಡ್ಬೋದು. ಕ್ಯಾಲ್ಕುಲೇಟರ್ ಸ್ಮಾರ್ಟ್ ಪೇ ಸಿಗುತ್ತೆ, ಅಂದರೆ ನೀವು ಕಾಪಿ ಮಾಡಿದಾಗ ಕ್ಯಾಲ್ಕುಲೇಷನ್ ಆಟೋ ಡಿಡಕ್ಟ್ ಆಗುತ್ತೆ. ಈಗ ಸ್ಯಾಮ್ಸಂಗ್ನಲ್ಲಿ ಪ್ರೈವೇಟ್ ಆಲ್ಬಮ್ ಸಿಗುತ್ತೆ. ಮೊದಲು ಫೋಟೋನ ಹೈಡ್ ಮಾಡಬೇಕು ಅಂದರೆ ಸೆಕ್ಯೂರ್ ಫೋಲ್ಡರ್ ಸೇವ್ ಮಾಡಬೇಕಿತ್ತು. ಈಗ ಗ್ಯಾಲರಿ ಆ್ಯಪ್ನಲ್ಲಿ ಫೋಟೋಸ್ನ ಎನ್ಕ್ರಿಪ್ಟ್ ಮಾಡ್ಬೋದು, ಈಸಿಯಾಗಿ ಹೈಡ್ ಆಗುತ್ತೆ. ಆದರೆ ಸ್ಯಾಮ್ಸಂಗ್ ಆ್ಯಪ್ ಲಾಕ್ ಇನ್ನೂ ಕೊಟ್ಟಿಲ್ಲ. ಆದರೆ ಇದರಲ್ಲಿ ಕೆಲವು ಕೂಲ್ ಫೀಚರ್ ಸಿಗ್ತಾ ಇದೆ. ಅಂದರೆ ಟೈಮ್ ಝೋನ್ ಕನ್ವರ್ಟರ್, ಎಕ್ಸಾಂಪಲ್ ಲಂಡನ್ ಟೈಮ್ನ ಚೆಕ್ ಮಾಡಿ ಡೆಲ್ಲಿ ಟೈಮ್ನ ಕಂಪೇರ್ ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಫೀಚರ್ ಆಗಿದೆ. ಜೊತೆಗೆ ಸರ್ಚ್ ಬಾರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಿಮ್ಮ ಫೋನಲ್ಲಿ ಇರೋ ಫೈಲ್ಸ್, ಆ್ಯಪ್ಸ್, ಡಾಟಾನ ಫಾಸ್ಟಾಗಿ ಸರ್ಚ್ ಮಾಡುತ್ತೆ. ಸ್ಯಾಮ್ಸಂಗ್ ಇದನ್ನು ಫೈಂಡರ್ ಅಂತ ಕರಿತಾ ಇದ್ದಾರೆ. ಆಕ್ಸಿಜನ್ ಓ ಎಸ್ನಲ್ಲೂ ಸರ್ಚ್ ಬಾರ್ ಇದೆ, ಆದರೆ ಸ್ಯಾಮ್ಸಂಗ್ ಅಷ್ಟು ಅಡ್ವಾನ್ಸ್ ಆಗಿಲ್ಲ. ಆದರೆ ಆಕ್ಸಿಜನ್ ಓ ಎಸ್ ಆ್ಯನಿಮೇಷನ್ ತುಂಬ ಸ್ಮೂತ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಯೂಸ್ ಮಾಡೋದು ಇಟ್ ಸೆಲ್ಫ್ ಎಂಜಾಯಬಲ್ ಆಗಿರಬೇಕು. ಸ್ಯಾಮ್ಸಂಗಲ್ಲಿ ಗುಡ್ ಲಾಕ್ ಇಂದ ಆ್ಯನಿಮೇಷನ್ ಕಾಪಿ ಮಾಡ್ಬೋದು, ಆದರೆ ಆಕ್ಸಿಜನ್ ಓ ಎಸ್ ಲೆವೆಲ್ಗೆ ಸ್ಮೂತ್ನೆಸ್ ಸಿಗಲ್ಲ. ಇನ್ನು ಮಲ್ಟಿಟಾಸ್ಕಿಂಗ್ ಮತ್ತು ಎಡಿಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಆಕ್ಸಿಜನ್ ಓ ಎಸ್ ಇಂದ ಒನ್ ಪ್ಲಸ್ ಪ್ಯಾಡ್ನಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಮೂತ್ ಆಗಿರುತ್ತೆ. 5 ಆ್ಯಪ್ಸ್ನ ಅಟ್ ಎ ಟೈಮ್ ಓಪನ್ ಮಾಡ್ಬೋದು, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಆಗುತ್ತೆ. ಇನ್ನು ಒನ್ ಪ್ಲಸ್ನಲ್ಲಿ ಗ್ಯಾಲರಿ ವಿಡಿಯೋನ ಎಡಿಟಿಂಗ್ ಸಿಗುತ್ತೆ, ರೀಲ್ಸ್ನ ಎಡಿಟಿಂಗ್ ಈಸಿಯಾಗಿ ಮಾಡ್ಬೋದು. ಇನ್ನು ಇದರ ಯು ಐ ಕಂಪ್ಯಾರಿಸನ್ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಒನ್ ಯು ಐ 8.5ನಲ್ಲಿ ಎಲ್ಲ ಕಡೆ ಪಿಲ್ ಶೇಪ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಮಾಡ್ರನ್ ಲುಕ್ ಇದೆ, ಇದು ತುಂಬ ಯೂಸ್ಫುಲ್ ಆಗಿದೆ. ಸರ್ಚ್ ಬಾರ್ ಪಿಲ್ ಶೇಪಲ್ಲಿ ಬರುತ್ತೆ, ಗ್ಯಾಲರಿಯಲ್ಲಿ ಎಡಿಟ್ ಟೂಲ್ನ ಪಿಲ್ ಶೇಪಲ್ಲಿ ಬರುತ್ತೆ. ಇದರ ಒನ್ ಹ್ಯಾಂಡ್ ಯೂಸೇಜ್ ಈಸಿ ಆಗಿದೆ. ಆದರೆ ಸೆಟ್ಟಿಂಗ್ಸ್ನಲ್ಲಿ ಕ್ಲೀನ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಡಿಸ್ಕ್ರಿಪ್ಷನ್ನ ರಿಮೂವ್ ಆಗಿದೆ. ಇದರಿಂದ ಆಪ್ಷನ್ಸ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಕಾಂಟ್ಯಾಕ್ಟ್ಸಲ್ಲಿ ಆ್ಯಪ್ಸ್ನಲ್ಲಿ ಸ್ಮಾರ್ಟ್ ನೋಟಿಫಿಕೇಶನ್ ಫೀಚರ್ ಸಿಗ್ತಾ ಇದೆ. ಸ್ಕ್ವೇರ್ ನೋಟಿಫಿಕೇಶನ್ ಕಾರ್ಡ್ ಸಿಗುತ್ತೆ. ಇದರಲ್ಲಿ ಡೂಪ್ಲಿಕೇಟ್ ಕಾಂಟ್ಯಾಕ್ಟ್ಸ್ನ ಮರ್ಜ್ ಮಾಡೋದಕ್ಕೆ ಸಜೆಸ್ಟ್ ಮಾಡುತ್ತೆ. ಇಷ್ಟೇ ಅಲ್ಲ, ಸಾಫ್ಟ್ವೇರ್ ಅಪ್ಡೇಟ್ ಬಂದಾಗ ಸೆಟ್ಟಿಂಗ್ಸ್ನಲ್ಲಿ ಪಿಲ್ ಶೇಪ್ ಅಲರ್ಟ್ಸ್ ಮಾಡುತ್ತೆ. ಇದು ಹೆಲ್ಪ್ಫುಲ್ ಯು ಐ ಎಲಿಮೆಂಟ್ ಆಗಿದೆ. ಈಗ ಕ್ವಿಕ್ ಸೆಟ್ಟಿಂಗ್ಸ್ ಪ್ಯಾನಲ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಹೈಲಿ ಕಸ್ಟಮಬಲ್ ಆಪ್ಷನ್ ಸಿಗ್ತಾ ಇದೆ. ಶೇಪ್ ಚೇಂಜ್ ಮಾಡ್ಬೋದು, ಲೇಔಟ್ ಚೇಂಜ್ ಮಾಡ್ಬೋದು. ನೀವು ಮಾಡಿದ ಕಸ್ಟಮೈಸೇಷನ್ ಇಷ್ಟ ಆಗಿಲ್ಲ ಅಂದರೆ ರೀಸೆಟ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಓವರಾಲ್ ಈ ಒನ್ ಯು ಐನಲ್ಲಿ ತುಂಬ ಡಿಸೈನ್ನ ಚೇಂಜ್ ಮಾಡ್ಬೋದು. ಇದು ಫ್ಲೆಕ್ಸಿಬಲ್ ಯು ಐ ಆಗಿದೆ. ಮಿಸ್ಸಿಂಗ್ ಫೀಚರ್ ಏನಂದರೆ ನೆಟ್ವರ್ಕ್ ಸ್ಪೀಡ್ ಶೋ ಆಗೋದಿಲ್ಲ, ಇದನ್ನು ಆ್ಯಡ್ ಕೂಡ ಮಾಡ್ಬೋದು. ಇನ್ನು ಆಕ್ಸಿಜನ್ ಓ ಎಸ್ ಅಥವಾ ಕಲರ್ ಓ ಎಸ್ ಅಡ್ವಾಂಟೇಜಸ್ ಏನು ಅಂದರೆ ಲೈವ್ ಅಲರ್ಟ್ಸ್ ಇದೆ. ಸ್ವಿಗ್ಗಿ, ಝೊಮ್ಯಾಟೊ, ಗೂಗಲ್ ಮ್ಯಾಪ್ಸ್, ಕ್ರಿಕೆಟ್ ಸ್ಕೋರ್ನ ಲೈವ್ ಅಪ್ಡೇಟ್ಸ್ ಅಥವಾ ಅಲರ್ಟ್ಸ್ ಮಾಡುತ್ತೆ. ಜೊತೆಗೆ ಆಪ್ಟಿವ್ ಐಕಾನ್ಸ್ ಕೂಡ ಸಿಗ್ತಾ ಇದೆ. ಡಾರ್ಕ್ ಮೋಡ್ನಲ್ಲಿ ಐಕಾನ್ಸ್ ಕೂಡ ಚೇಂಜ್ ಆಗುತ್ತೆ.
ಇದು ಸ್ಯಾಮ್ಸಂಗ್ ನಲ್ಲಿ ಆಗಲ್ಲ. ಇನ್ನು ಆಕ್ಸಿಜನ್ OS ನಲ್ಲಿ ಐಕಾನ್ ನ ರೀಸೈಸ್ ಮಾಡ್ಬೋದು, ಫೋಲ್ಡರ್ಸ್ ನ ರೀಸೈಸ್ ಮಾಡ್ಬೋದು, ಐಕಾನ್ ನ ಲಾಂಗ್ ಪ್ರೆಸ್ ಮಾಡಿದಾಗ ಕ್ವಿಕ್ ಸೆಟ್ಟಿಂಗ್ಸ್ ನ ಆಡ್ ಮಾಡ್ಬೋದು. ಆಪ್ ಸ್ಟೋರ್ ನಲ್ಲಿ ಆಪ್ಸ್ ನ ಕ್ಯಾಟಗರಿ ವೈಸ್ ನಲ್ಲಿ ಶೋ ಮಾಡುತ್ತೆ. ಸ್ಯಾಮ್ಸಂಗ್ ಈಗಲೂ ಆಲ್ಫಾಬೆಟಿಕಲ್ಲೇ ಶೋ ಮಾಡುತ್ತೆ. ಜೊತೆಗೆ ಬ್ರೈಟ್ನೆಸ್ ನ ಜಾಸ್ತಿ ಕಡಿಮೆ ಮಾಡಿದಾಗ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಸಿಗುತ್ತೆ. ಸ್ಯಾಮ್ಸಂಗ್ ಇದನ್ನ ಆಡ್ ಮಾಡಬೇಕಿತ್ತು. ಇನ್ನು ಎ ಕಂಪ್ಯಾರಿಸನ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ನ ಜನರೇಟಿವ್ ಎ ಆಪ್ ತುಂಬಾ ಸ್ಟ್ರಾಂಗ್ ಇದೆ. ಎ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಆದರೆ ಈಗ ಎ ಎಡಿಟ್ ಮಾಡಿದಾಗ ಎಡಿಟ್ ಹಿಸ್ಟ್ರಿ ಶೋ ಆಗುತ್ತೆ. ನೋಟ್ಸ್ ಆಪ್ಸ್ ನಲ್ಲಿ ಕ್ಯಾಲ್ಕುಲೇಷನ್ ಸಾಲ್ವ್ ಮಾಡುತ್ತೆ. ಇನ್ನು ಸ್ಯಾಮ್ಸಂಗ್ S26 ಅಲ್ಟ್ರಾದಲ್ಲಿ ಆಡಿಯೋ ಎರೇಸರ್ ಸಿಗ್ತಾ ಇತ್ತು. ಇದರ ಬ್ಯಾಕ್ ಗ್ರೌಂಡ್ ನಾಯ್ಸ್ ರಿಮೂವ್ ಮಾಡ್ತಾ ಇತ್ತು. ಆದರೆ ಕೆಲವು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಸೌಂಡ್ಸ್ ಕೂಡ ರಿಮೂವ್ ಮಾಡ್ತಾ ಇದೆ. ಆದರೆ ರಿಫ್ಲೆಕ್ಷನ್ ರಿಮೂವರ್ ಅಲ್ಲಿ ರಿಫ್ಲೆಕ್ಷನ್ ಪ್ಲಸ್ ಶಾಡೋ ರಿಮೂವ್ ಮಾಡುತ್ತೆ. ಇದು ಆಕ್ಯುರೇಟ್ ಆಗಿದೆ. ಆಕ್ಸಿಜನ್ OS ನಲ್ಲಿ ಕೇವಲ ರಿಫ್ಲೆಕ್ಷನ್ ರಿಮೂವ್ ಆಗುತ್ತಷ್ಟೇ, ಶಾಡೋ ರಿಮೂವ್ ಆಗೋದಿಲ್ಲ. ಸ್ಯಾಮ್ಸಂಗ್ ನಲ್ಲಿ ಇಮೇಜ್ ಜನರೇಷನ್ ಆಪ್ಷನ್ ಕೂಡ ಸಿಗ್ತಾ ಇದೆ. ನ್ಯಾನೋ ಎ ಟೂಲ್ಸ್ ಇದಾವೆ. ಪವರ್ ಎ ಎಕೋ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಇನ್ನು ಆಕ್ಸಿಜನ್ OS ಅಥವಾ ಕಲರ್ OS ಎ ಫೀಚರ್ಸ್ ಕಡೆ ಬಂದ್ರೆ ಇದರಲ್ಲಿ ಮೈಂಡ್ ಸ್ಪೇಸ್ ಸಿಗ್ತಾ ಇದೆ. ಗೂಗಲ್ ಜೆಮ್ನೆ ಇಂಟಿಗ್ರೇಟ್ ಆಗಿದೆ. ಎಕ್ಸಾಂಪಲ್ ಕೆಲವು ಸ್ಕ್ರೀನ್ ಶಾಟ್ನ ಸೇವ್ ಮಾಡಿದ್ರೆ ಎ ಐಟ್ನರಿ ಕ್ರಿಯೇಟ್ ಮಾಡುತ್ತೆ. ಮೂವ್ ರೆಕಮೆಂಡೇಶನ್ ಟ್ರ್ಯಾಕ್ ಮಾಡುತ್ತೆ. ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನ ಸಜೆಸ್ಟ್ ಮಾಡುತ್ತೆ. ಸ್ಮಾರ್ಟ್ ಅಸಿಸ್ಟೆನ್ಸ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಸಾಫ್ಟ್ವೇರ್ ಅಪ್ಡೇಟ್ಸ್ ಕಂಪ್ಯಾರಿಸನ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ನ ಪ್ರೀಮಿಯಂ ಫೋನ್ಸ್ ಅಂದರೆ ಸ್ಯಾಮ್ಸಂಗ್ S ಸೀರೀಸ್ಗೆ 7 ಇಯರ್ಸ್ ಅಪ್ಡೇಟ್ ಸಿಗ್ತಾ ಇದೆ. ಒನ್ ಪ್ಲಸ್ಗೆ 5 ಇಯರ್ಸ್ ಅಪ್ಡೇಟ್ ಸಿಗ್ತಾ ಇದೆ. ಆದರೆ ಮಿಡ್ ರೇಂಜ್ ಫೋನ್ಸಲ್ಲಿ ಸ್ಯಾಮ್ಸಂಗ್ ಎ ಫೀಚರ್ಸ್ನ ಕಟ್ ಮಾಡುತ್ತೆ. ಫೀಚರ್ಸ್ ಲಿಮಿಟೆಡ್ ಆಗಿರುತ್ತೆ. ಅಪ್ಡೇಟ್ಸ್ ಕಡಿಮೆ ಮಾಡುತ್ತೆ. ಓಪೋ ಅಥವಾ ಒನ್ ಪ್ಲಸ್ನಲ್ಲಿ ಸೇಮ್ ಫೀಚರ್ಸ್ ಮಿಡ್ ರೇಂಜಲ್ಲೇ ಕೊಡ್ತಾ ಇದ್ದಾರೆ. ಇನ್ನು ಎಂಟ್ರಿ ಲೆವೆಲ್ ಫೋನ್ಸಲ್ಲಿ ಸ್ಯಾಮ್ಸಂಗ್ ಬೇಸಿಕ್ ಫೀಚರ್ಸ್ ಕೂಡ ಕೊಡ್ತಾ ಇಲ್ಲ. ಎಕ್ಸಾಂಪಲ್ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಕೊಡ್ತಾ ಇಲ್ಲ. ಆದರೆ ಒನ್ ಪ್ಲಸ್ ಕೊಡುತ್ತೆ. ಆನಿಮೇಷನ್ ಕೂಡ ಚೆನ್ನಾಗಿದೆ. ಫುಲ್ ಫೀಚರ್ಸ್ ಕೊಡ್ತಾ ಇದ್ದಾರೆ. ಆದರೆ ನಾವು ಕೇವಲ ಎಕ್ಸ್ಪೆನ್ಸಿವ್ ಫೋನ್ಸ್ ಬಗ್ಗೆ ಮಾತಾಡಿದ್ರೆ ಎ ಮತ್ತು ಫೀಚರ್ಸಲ್ಲಿ ಸ್ಯಾಮ್ಸಂಗ್ ವಿನ್ನರ್ ಅಂತಲೇ ಹೇಳ್ಬೋದು. ತುಂಬ ಅಡ್ವಾನ್ಸ್ ಆಗಿದೆ. ಅಂದರೆ ಕಸ್ಟಮೈಸೇಷನಲ್ಲಿ ಆಕ್ಸಿಜನ್ OS ಅಥವಾ ಕಲರ್ OS ವಿನ್ನರ್ ಅಂತಲೇ ಹೇಳ್ಬೋದು. ಈಗ ನೀವು ಹೇಳಿ ಯಾವ್ದು ಬೆಸ್ಟ್ ಇದೆ ಅಂತ ಕಮೆಂಟ್ ಮಾಡಿ. ಈ ಆಕ್ಸಿಜನ್ OS ವರ್ಸಸ್ ಒನ್ UI ಡಿಬೇಟ್ ಯಾವಾಗಲೂ ನಡೀತಾ ಇರ್ತದೆ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದೆಯಾ? ಆಕ್ಸಿಜನ್ OS ವರ್ಸಸ್ ವರ್ಜಿನ್ OS ಯಾವ್ದು ಚೆನ್ನಾಗಿದೆ ಅಂತ ಅದಕ್ಕೂ ಒಂದು ವಿಡಿಯೋ ಮಾಡಿದ್ದೀವಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಸಿಗೋಣ.